ಏನು ರಾಜ್ಯದಲ್ಲಿ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋದಾಗ ಬೆಂಗಳೂರಿನ ಒಂದು ಪ್ರಮುಖ ಸುದ್ದಿ ಇಡೀ ರಾಜ್ಯದಾದ್ಯಂತ ಒಳ ಮೀಸಲಾತಿ ತೀವ್ರವಾಗಿ ಜಟಾಪಟಿಗೆ ಕಾರಣವಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ವಿಚಾರ ಕೂಡ ಈಗ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ. ಒಳ ಮೀಸಲಾತಿಗೆ ಸರ್ವೆಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸರ್ವೆ ಮಾಡೋದಕ್ಕೆ ಸರ್ವರ್ ಪ್ರಾಬ್ಲಮ್ ಎದುರಾಗ್ತಾ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಸಮಸ್ಯೆಗಳ ಆಗರವಾಗ್ತಾ ಇದೆ ಈಗ ಒಳ ಮೀಸಲಾತಿ ಸಮೀಕ್ಷೆ. ಇನ್ನು ಸಮೀಕ್ಷೆ ಮುಗಿಯುವಂಥದ್ದು ಡೌಟ್ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಸಮೀಕ್ಷೆಗೆ ಅಡ್ಡಿ ಆರೋಪ ಕೇಳಿಬರ್ತಾ ಇದೆ. ಅಂದರೆ ಸಮೀಕ್ಷೆ ಮಾಡೋದಕ್ಕೆ ಸರ್ವರ್ ಪ್ರಾಬ್ಲಮ್ ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಮಾಹಿತಿಗಳನ್ನು ಭರ್ತಿ ಮಾಡೋದಕ್ಕೆ ಅಂತ ಕನಿಷ್ಠ 15ರಿಂದ 20 ನಿಮಿಷ ಬೇಕು. ಗಣತಿ ಸಿಬ್ಬಂದಿಗೆ ತರಬೇತಿ ಕೂಡ ನೀಡಿಲ್ಲ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿತ್ತು. ಇನ್ನು ಸರ್ವರ್ ಸಮಸ್ಯೆಯಿಂದ ಸಮೀಕ್ಷೆಯೂ ಕೂಡ ಆಗಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಎರಡನೇ ಒಂದು ಸುದ್ದಿ ಏನು ಅಂತ ನೋಡೋದಾದರೆ, ಮಾದಾರ ಚೆನ್ನಯ್ಯ ಸ್ವಾಮಿಯಿಂದಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇಷ್ಟು ವರ್ಷಗಳವರೆಗೆ ನಾವು ಒಳ ಮೀಸಲಾತಿಗಾಗಿ ನಿರಂತರವಾಗಿ ಕಾದಿದ್ದೀವಿ, ಹೋರಾಟ ಕೂಡ ಮಾಡಿದ್ದೀವಿ. ದಲಿತ ಒಳ ಪಂಗಡಗಳಲ್ಲೇ ಇರುವಂತಹ ಗೊಂದಲ ಇದು. ಹೀಗಾಗಿ ಇದು ಕೂಡ ಬಗೆಹರಿದಿಲ್ಲ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಸಿಬ್ಬಂದಿಗಳಿಗೂ ಕೂಡ ಸರಿಯಾಗಿ ತರಬೇತಿ ನೀಡಬೇಕಾಗಿತ್ತು, ಆದರೆ ಅವರಿಗೂ ಕೂಡ ಸರಿಯಾಗಿ ತರಬೇತಿ ನೀಡಿಲ್ಲ. ಸರ್ವರ್ನ ಒಂದು ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮೂರನೇ ಸುದ್ದಿ ಏನು ಅಂತ ನೋಡೋದಾದರೆ, ಚೈತ್ರ ಕುಂದಾಪುರ ಅವರು ಈಗ ತಾನೇ ಹಸೆಮಣೆ ಏರಿದ್ದಾರೆ. ಅವರಿಗೂ ಕೂಡ ಈಗ ಕಂಟಕ ಎದುರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬ್ರೇಕಿಂಗ್ ಅಪ್ಡೇಟ್ಸ್ಗಳಿದ್ದಾವೆ. ಇನ್ನು ಮೊದಲನೇ ಸುದ್ದಿ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತೀವ್ರವಾಗಿ ಈಗ ಸಮಸ್ಯೆ ಎದುರಾಗ್ತಾ ಇದೆ. ಒಳ ಮೀಸಲಾತಿಗೆ ಸರ್ವರ್ನ ಕಂಟಕ ಎದುರಾಗ್ತಾ ಇದೆ ಅನ್ನುವಂಥದ್ದು. ಇನ್ನು ಅದೇ ರೀತಿಯಾಗಿ ನಾಲ್ಕನೇ ಸುದ್ದಿ ಏನು ಅಂತ ನೋಡೋದಾದರೆ, ನಾಲ್ಕನೇ ಸುದ್ದಿ ಆ ವಿಚಾರಕ್ಕೆ ನಾವು ಬಂದಾಗ, ಗಡುವಿನ ಒಳಗೆ ಸಮೀಕ್ಷೆ ಮುಗಿಯೋದೇ ಡೌಟು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸರ್ವರ್ ಪ್ರಾಬ್ಲಮ್ನಿಂದ ಸಮೀಕ್ಷೆಗೆ ಅಡ್ಡಿ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಮಾಹಿತಿ ಭರ್ತಿ ಮಾಡೋದಕ್ಕೆ ಕನಿಷ್ಠ 15 ನಿಮಿಷಗಳು ಬೇಕು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಗಣತಿ ಸಿಬ್ಬಂದಿಗೆ ತರಬೇತಿ ನೀಡಿಲ್ಲ. ಅಂದರೆ ಯಾರು ಜಾತಿ ಗಣತಿ ಮಾಡಬೇಕು, ಒಳ ಒಂದು ಪಂಗಡಗಳ ಸಮೀಕ್ಷೆ ಮಾಡಬೇಕು, ಅವ್ರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿನೇ ಕೊಟ್ಟಿಲ್ಲ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಸರ್ವರ್ನ ಸಮಸ್ಯೆ ಕೂಡ ಎದುರಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಅನೇಕ ನಾಯಕರು ಕೂಡ ಈ ಒಂದು ವಿಚಾರಕ್ಕೆ, ಅಂದರೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸರ್ವರ್ ಸಮಸ್ಯೆ ಎದುರಾಗ್ತಾ ಇದೆ, ಸಮೀಕ್ಷೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಅಂದರೆ ಅಪ್ಲಿಕೇಶನ್ ಮೂಲಕವಾಗಿ ಏನು ಸಮೀಕ್ಷೆ ಮಾಡಬೇಕು ಅಂತ ಮಾಡ್ತಾ ಇದ್ರು, ಅದಕ್ಕೆ ಅನೇಕ ಜನರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಮಾಹಿತಿಗಳೇ ಇಲ್ಲ. ಮಾಡಬೇಕು ಅಂದರೆ ಸರ್ವರ್ ಸಮಸ್ಯೆ ಎದುರಾಗ್ತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಮೀಸಲಾತಿ ಸಮೀಕ್ಷೆ ಮುಗಿಸೋದಕ್ಕೆ ಅಂತ ಒಂದು ಸಮಯ ಕೂಡ ನಿಗದಿ ಮಾಡಿತ್ತು ರಾಜ್ಯ ಸರ್ಕಾರ. ಈಗ ರಾಜ್ಯ ಸರ್ಕಾರ ಯಾವ ಗಡುವು ಕೊಟ್ಟಿತ್ತು, ಆ ಗಡುವಿನ ಒಳಗೆ ಸಮೀಕ್ಷೆ ಮುಗಿಯೋದು ಡೌಟು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಸರ್ವರ್ ಸಮಸ್ಯೆ ಕೂಡ ಇರೋದ್ರಿಂದಾಗಿ 15ರಿಂದ 20 ನಿಮಿಷ ವಿಳಂಬ ಆಗತ್ತೆ. ಇನ್ನು ಮಾದಾರ ಚೆನ್ನಯ್ಯ ಸ್ವಾಮೀಜಿಯಿಂದಲೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಎಷ್ಟು ವರ್ಷಗಳು ನಾವು ಒಳ ಮೀಸಲಾತಿಗಾಗಿ ಕಾದಿದ್ದೀವಿ, ದಲಿತ ಒಳ ಪಂಗಡಗಳಲ್ಲೇ ಇರುವಂತಹ ಗೊಂದಲ ಈವರೆಗೂ ಬಗೆಹರಿದಿಲ್ಲ. ಗಣತಿಯಲ್ಲಿ ಇಂತಹ ಸಮಸ್ಯೆಗಳಿಂದಾಗಿ ಮತ್ತಷ್ಟು ಅಡ್ಡಿ ಆತಂಕಗಳು ಎದುರಾಗ್ತಾ ಇದೆ. ಒಂದೆರಡು ದಿನ ವಿಳಂಬ ಆದರೂ ಕೂಡ ಪರವಾಗಿಲ್ಲ, ಮೊದಲು ಈ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನು ಸರಿಪಡಿಸಿ. ಸಿಬ್ಬಂದಿಗಳು ಯಾರಿದ್ದಾರೆ ಅವರಿಗೆ ಸೂಕ್ತವಾದಂತಹ ತರಬೇತಿ ಕೊಡಿ, ಸರ್ವರ್ ಸಮಸ್ಯೆಯನ್ನು ಮೊದಲು ಬಗೆಹರಿಸಿ ಅಂತ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಹೇಳಿದ್ದಾರೆ. ಸಮೀಕ್ಷೆಗೆ ಕೊಟ್ಟಿರುವಂತಹ 2 ತಿಂಗಳ ಸಮಯಾವಕಾಶ ಇದು ಸಾಲೋದಿಲ್ಲ, ಇದನ್ನು ವಿಸ್ತರಣೆ ಮಾಡಿ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಆಗ್ರಹ ಮಾಡಿದ್ದಾರೆ. ಇನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಂಕಷ್ಟ ಏನಾದರೂ ಎದುರಾಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಜಟಾಪಟಿ ಕೂಡ ಆರಂಭ ಆಗಿತ್ತು. ಜಾತಿ ಗಣತಿ ವಿಚಾರ ತೀವ್ರ ಚರ್ಚೆಗೂ ಕೂಡ ಕಾರಣ ಆಯಿತು. ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು
ಜಾರಿಗೆ ತಂದೆ ತರ್ತೀನಿ ಅನ್ನುವಂತಹ ಮಾತು ಕೂಡ ಹೇಳ್ತು. ಆದರೆ ಈ ನಡುವೆ ಒಳ ಮೀಸಲಾತಿ ವಿಚಾರವೂ ಕೂಡ ಈಗ ತೀವ್ರ ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಯಾಕಂದರೆ 2 ತಿಂಗಳ ಗಡುವು ಕೊಟ್ಟಿತ್ತು ರಾಜ್ಯ ಸರ್ಕಾರ ಒಳ ಪಂಗಡಗಳನ್ನು ಗುರುತಿಸೋದಕ್ಕೆ, ಅವರ ಸಮೀಕ್ಷೆ ಮಾಡೋದಕ್ಕೆ ಅಂತ 2 ತಿಂಗಳ ಒಂದು ಗಡುವು ಕೊಟ್ಟಿತ್ತು. ಅದರ ಒಳಗಾಗಿ ಸಮೀಕ್ಷೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ಈಗ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಅನೇಕ ಹಳ್ಳಿಗಳಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆ, ಸಮೀಕ್ಷೆಗೆ ಅಡ್ಡಿಯಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇನ್ನು ಜಿಲ್ಲೆಗಳಲ್ಲೂ ಕೂಡ, ನಗರ ಪ್ರದೇಶಗಳಲ್ಲೂ ಕೂಡ ಇದರಿಂದ ತೀವ್ರ ಸಮಸ್ಯೆ ಎದುರಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಸಮೀಕ್ಷೆ ಮಾಡೋದಕ್ಕೆ ಅಂತ ಮನೆಗೆ ಬರ್ತಾರೆ ಅನ್ನುವಂತಹ ಮಾತನ್ನು ಹೇಳಲಾಗ್ತಾ ಇತ್ತು. ಆದರೆ ನಗರ ಭಾಗದಲ್ಲಿ ಇರುವಂಥವರು ಯಾರ್ಯಾರು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ತಮ್ಮ ಕೆಲಸಗಳಿಗೆ ಅಂತ ತೆರಳುತ್ತಾರೆ, ತಮ್ಮ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಕಥೆ ಏನು ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಹೀಗಾಗಿ ಸರ್ವರ್ ಸಮಸ್ಯೆಯನ್ನು ಮೊದಲು ಬಗೆಹರಿಸಿ ಅಂತ ಈಗ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಕೂಡ ಈ ಒಂದು ಒಳ ಮೀಸಲಾತಿ ವಿಚಾರಕ್ಕೆ ಧುಮುಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಒಂದು ಗೊಂದಲ ಉಂಟಾಗ್ತಾ ಇದೆ. ಯಾಕಂದರೆ ರಾಜ್ಯ ಸರ್ಕಾರ 2 ತಿಂಗಳ ಒಂದು ಗಡುವು ಕೊಟ್ಟಿತ್ತು. ಈ 2 ತಿಂಗಳ ಗಡುವಿನ ಒಳಗಾಗಿ ಈ ಒಳ ಮೀಸಲಾತಿಯ ಸಮೀಕ್ಷೆ ಏನಿದೆ ಇದು ಮುಗಿಯುವಂಥದ್ದು ಡೌಟು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ಸಂತೋಷ್, ಈಗಾಗಲೇ ಜಾತಿ ಗಣತಿ ವರದಿಯ ವಿಚಾರದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಕಳೆದ 6-7 ತಿಂಗಳಿಂದಲೂ ಕೂಡ ಜಾತಿ ಗಣತಿಯ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಗೊಂದಲಗಳು ಮೂಡಿರುವಂಥದ್ದನ್ನು ನೋಡಿದ್ದೇವೆ. ಇದರ ಜೊತೆಗೆ ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನು ಮಾಡಿಸಲಾಗ್ತಾ ಇದೆ. ಈ ಸಮೀಕ್ಷೆಯ ಸಂದರ್ಭದಲ್ಲೂ ಕೂಡ ಕೆಲವು ಲೋಪದೋಷಗಳು ಎದುರಾಗ್ತಾ ಇದೆ. ಒಂದು ಕಡೆ ಇದು ಕೂಡ ಜಾತಿ ಗಣತಿಯ ಮಾದರಿಯಲ್ಲೇ ಒಂದು ಕಡೆ ಹಳ್ಳ ಹಿಡಿಯುತ್ತಾ ಈ ಒಂದು ಸಮೀಕ್ಷೆ ಅನ್ನುವಂತಹ ಮಾತುಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬರ್ತಾ ಇದೆ. ಯಾಕೆಂದರೆ ಕಳೆದ 3-4 ದಿನಗಳಿಂದಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಆರೋಪಗಳು ಈಗ ಎದುರಾಗ್ತಾ ಇದೆ. ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ಕೆಲವು ಆರೋಪಗಳು ಎದುರಾಗಿತ್ತು. ನಗರ ಪ್ರದೇಶಗಳಲ್ಲಿ ಇವತ್ತಿನವರೆಗೂ ಕೂಡ ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇಲ್ಲ, ಕುಟುಂಬದ ಸದಸ್ಯರ ಮಾಹಿತಿಗಳನ್ನು ಸರಿಯಾಗಿ ಪಡ್ಕೊಳ್ತಾ ಇಲ್ಲ. ಹಾಗೆ ಮಲೆನಾಡು ಭಾಗದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಅಥವಾ 2 ಕಿಲೋಮೀಟರ್ ದೂರದಲ್ಲಿ 4-5 ಮನೆಗಳಿರುತ್ತೆ, ಅಂತಹ ಮನೆಗಳಿಗೆ ಭೇಟಿಯನ್ನು ಕೊಡ್ತಾ ಇಲ್ಲ, ಅಲ್ಲಿ ಮಾಹಿತಿಗಳನ್ನು ಪಡೆದುಕೊಳ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಬಂದಿತ್ತು. ಅದಕ್ಕೆ ಪೂರಕವಾಗಿ ಮಾಜಿ ಶಾಸಕರಾಗಿರುವಂಥ HK ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು, ಈ ರೀತಿಯಾದಂಥ ಆರೋಪವನ್ನು ಮಾಡಿದರು. ನಮ್ಮ ಮಲೆನಾಡು ಭಾಗದಲ್ಲಿ ಸಕಲೇಶಪುರ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸರಿಯಾಗಿ ಗಣತಿ ಕಾರ್ಯ ಆಗ್ತಾ ಇಲ್ಲ, ಇದರಿಂದ ಮುಂದಿನ ದಿನಗಳಲ್ಲಿ ದಲಿತ ಒಳಪಂಗಡಗಳಿಗೆ ಅನ್ಯಾಯ ಆಗುವಂತಹ ಸ್ಥಿತಿಗತಿಗಳು ಬರುತ್ತೆ ಅನ್ನುವಂಥ ಆರೋಪವನ್ನು ಮಾಡಿದರು. ಇವತ್ತು ಮತ್ತೆ ಸರ್ವರ್ ವಿಚಾರದ ಬಗ್ಗೆ ಈಗಾಗಲೇ ಆರೋಪಗಳು ಕೇಳಿ ಬರ್ತಾ ಇದೆ. ಸರ್ವರ್ ಸಮಸ್ಯೆ ಕಳೆದ 3 ದಿನಗಳಿಂದಲೂ ಕೂಡ ಯಾವಾಗ ಈ ಒಂದು ಸಮೀಕ್ಷೆಯನ್ನು ಮಾಡೋದಕ್ಕೆ ಸಿಬ್ಬಂದಿಗಳು ಧುಮುಕಿದ್ರು ಆಗಿನಿಂದಲೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆ. ಸರಿಯಾಗಿ ಸರ್ವರ್ ಸಿಗ್ತಾ ಇಲ್ಲ, ಹಾಗಾಗಿ ಕುಟುಂಬ ಸದಸ್ಯರ ಮಾಹಿತಿಗಳನ್ನು ಸರಿಯಾಗಿ ದಾಖಲಿಸೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಮೊಬೈಲ್ ಆ್ಯಪ್ ಮೂಲಕ ಇದನ್ನು ದಾಖಲಿಸಬೇಕಾಗದೆ. ಸುಮಾರು 40 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡೋದಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿರುವಂಥ ಅನಕ್ಷರಸ್ಥರಿಗೂ ಕೂಡ ಆಗ್ತಿಲ್ಲ ಅನ್ನುವಂಥದ್ದು ಈಗಾಗಲೇ ನಿನ್ನೆ ನೋಡಿದ್ದೇವೆ. ಈಗ ಸರ್ವರ್ ಸಮಸ್ಯೆ ಇವತ್ತು ಕೂಡ ಮತ್ತೆ ಮುಂದುವರೆದಿದೆ ಸರಿಯಾಗಿ. ಯಾಕೆಂದರೆ 4-5 ಮನೆಗಳನ್ನು ಸರ್ವೆ ಮಾಡೋದ್ರೊಳಗೆ ಮತ್ತೆ ಸರ್ವರ್ ಸಮಸ್ಯೆ ಎದುರಾಗ್ತಾ ಇದೆ. ಉಳಿದಿರುವಂತಹ ಮನೆಗಳನ್ನು ಅವರ ಕುಟುಂಬದ ಸದಸ್ಯರ ಮಾಹಿತಿಗಳನ್ನು ಅಲ್ಲಿ ದಾಖಲಿಸೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಅರ್ಧಕ್ಕೆ ಬಿಟ್ಟು ಗಣತಿದಾರರು ಹೊರಟು ಹೋಗ್ತಾ ಇರುವಂಥದ್ದು ಈಗ ಕಂಡು ಬರ್ತಾ ಇದೆ. ಸೊ ಇದರಿಂದ ಮಾದಾರ ಚೆನ್ನಯ್ಯ ಶ್ರೀಗಳು ಕೂಡ ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ, ಮೊದಲು ಸರ್ವರ್ ಸಮಸ್ಯೆಯನ್ನು ಸರಿಪಡಿಸಿ ತದನಂತರದಲ್ಲಿ ಗಣತಿದಾರರಿಗೆ ಸರಿಯಾದಂಥ ತರಬೇತಿಯನ್ನು ಕೊಡಿ, ಆ ಕೊಟ್ಟ ನಂತರ ನೀವು ಈ ಒಂದು ಗಣತಿಯನ್ನು ಮಾಡಿಸಿದ್ದೆ ಆದರೆ ನಾವು ಇಷ್ಟು ವರ್ಷಗಳ ಕಾಲ ಕಾದಿದ್ದೇವೆ, ಇನ್ನೊಂದಷ್ಟು ಸಮಯ ಹೋದ್ರೂ ಪರವಾಗಿಲ್ಲ, ಆದರೆ ಸರಿಯಾದಂಥ ಮಾಹಿತಿಗಳು ಲಭ್ಯ ಆಗಬೇಕು, ಸರಿಯಾದಂಥ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕು ಅಂತೇಳಿ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಸಂತೋಷ್. ಸೊ ಇದನ್ನು ಸರ್ಕಾರ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಈಗ ನೋಡಬೇಕಾಗತ್ತೆ. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.